ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಏಪ್ರಿಲ್ 27ಕ್ಕೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ. ಏಪ್ರಿಲ್ 14ರಂದು ನಡೆಯಬೇಕಾಗಿದ್ದ ಅಂಬೇಡ್ಕರ್ ಜಯಂತಿ ಭಾವಚಿತ್ರಗಳ ವಿವಾದದ ನಡುವೆ ರದ್ದಾಗಿತ್ತು. ಮತ್ತೆ ಜಯಂತಿಯನ್ನು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಏಪ್ರಿಲ್ 27ರಂದು ಆಚರಿಸಲು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಪಟ್ಟಣದ ಉಪವಿಭಾಗೀಯ ಅಧಿಕಾರಿಯವರ ನ್ಯಾಯಾಲಯದ ಕೊಠಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಕಾರ್ಯಕ್ರಮದ ಪರವಾಗಿ ದರ್ಶನ್ ಪುಟ್ಟಣ್ಣಯ್ಯ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿತ್ತು. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಬೇಕಾಗಿದ್ದ ಅಂಬೇಡ್ಕರ್ ಜಯಂತಿಯನ್ನು ಶಾಸಕರು ಕ್ಷೇತ್ರದಲ್ಲಿ ಇಲ್ಲದ ಕಾರಣ ತಾಲೂಕಿನ ದಂಡಾಧಿಕಾರಿಯವರಾದ ಬಸವರೆಡ್ಡಪ್ಪ ರೋಣದ ಅವರ ಅಧ್ಯಕ್ಷತೆಯಲ್ಲಿ ಎಂದಿನಂತೆ ಏಪ್ರಿಲ್ 14ರಂದು ಪಟ್ಟಣದ ತಾಲೂಕು ಪಂಚಾಯಿತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಅದರಂತೆ ಅಂಬೇಡ್ಕರ್ ಅವರ ಜಯಂತಿಯ ದಿನ ಅವರ ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗಿತ್ತು. ಆದರೆ ಸಮಾಜ ಕಲ್ಯಾಣ ಇಲಾಖೆ ಕೋಮಲ ಅವರು ಎಡಗೈ ಸಮುದಾಯದ ಮುಖಂಡರ ಮಾತನ್ನು ಕೇಳಿ ಅಂಬೇಡ್ಕರ್ ಅವರ ಭಾವಚಿತ್ರದ ಪಕ್ಕ ಬಾಬು ಜಗಜೀವನ್ ರಾವ್ ಅವರ ಫೋಟೋವನ್ನು ಇಟ್ಟು ಸರ್ಕಾರದ ಸುತ್ತೋಲೆಯನ್ನೇ ಉಲ್ಲಂಘನೆ ಮಾಡಿದ್ದಾರೆ ಎಂದು ಬಲಗೈ ಸಮುದಾಯದ ಮುಖಂಡರು ತಹಸೀಲ್ದಾರ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯವರ ವಿರುದ್ಧ ಧಿಕ್ಕಾರವನ್ನು ಕೂಗಿದರು. ಮತ್ತು ಬಲಗೈ ಹಾಗೂ ಎಡಗೈ ಸಮುದಾಯದ ಮುಖಂಡರು ಕೆಲವು ಹೊತ್ತು ಮಾತಿನ ಚಕಮಕಿ ನಡೆಸಿದರು. ಕೈ ಮಿಲಾಯಿಸುವ ಹಂತಕ್ಕೆ ಮುಂದಾದಾಗ ತಹಸೀಲ್ದಾರ್ ಅವರು ಮಧ್ಯಪ್ರವೇಶಿಸಿ ಮಾತನಾಡಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯವರ ಎಡವಟ್ಟಿನಿಂದ ಈ ರೀತಿ ತೊಂದರೆಯಾಗಿದೆ. ಎರಡು ಸಮುದಾಯದ ಮಧ್ಯೆ ಒಡಕು ತರುವುದು ಸರಿಯಲ್ಲ ಎಂದು ಹೇಳುತ್ತಾ ಕಾರ್ಯಕ್ರಮವನ್ನು ಮತ್ತೊಂದು ದಿನ ಆಚರಿಸೋಣ ಎಂದು ತಿಳಿಸಿದರು. ಅದರಂತೆ ಶಾಸಕರ ಅಧ್ಯಕ್ಷತೆಯಲ್ಲಿ ಏಪ್ರಿಲ್ 20ರಂದು ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿತ್ತು. ಅಂಬೇಡ್ಕರ್ ಜಯಂತಿಯನ್ನು ಮತ್ತೊಮ್ಮೆ ಆಚರಿಸಲು ದಿನಾಂಕವನ್ನು ನಿಗದಿಪಡಿಸುವ ಸಮಯದಲ್ಲಿ ಎಡಗೈ ಹಾಗೂ ಬಲಗೈ ಸಮುದಾಯದ ಮುಖಂಡರ ನಡುವೆ ಮತ್ತೆ ಗೊಂದಲ ಸೃಷ್ಟಿಯಾಯಿತು. ಇದನ್ನು ಕಂಡ ತಾಲೂಕಿನ ಸರ್ಕಲ್ ಇನ್ಸ್ಪೆಕ್ಟರ್ ಶರತ್ ಕುಮಾರ್ ಅವರು ಮಧ್ಯಪ್ರವೇಶಿಸಿ, ಎರಡು ಸಮುದಾಯದ ಮುಖಂಡರು ಈ ರೀತಿ ಸಭೆಯಲ್ಲಿ ಕಿರುಚಾಡುವುದು ಸರಿಯಲ್ಲ. ನಾವು ಈ ಸಭೆಯಲ್ಲಿ ಸೇರಿರುವುದು ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಲು ದಿನಾಂಕವನ್ನು ನಿಗದಿಪಡಿಸುವುದಕ್ಕೆ. ದಯಮಾಡಿ ಶಾಂತಿಯಿಂದ ಸಭೆಯಲ್ಲಿ ಕೂತು ಶಾಸಕರು ಹೇಳುವ ಮಾತನ್ನು ಕೇಳಬೇಕು ಎಂದು ತಿಳಿಸಿದರು. ಸಂಬಂಧಿಸಿದ ಅಧಿಕಾರಿಗಳು ಅವತ್ತಿನ ದಿನ ಪ್ರೊಸೀಜರ್ ಎಂಟ್ರಿ ಇದೆಯದು ಎನಿ ಚೇಂಜಸ್ ಹಿಂದೆ ಏನು ಅರ್ಕ ಬರ್ತಾ ಇತ್ತು, ಯಾಕೆಂದ್ರೆ ಇದು ರಾಷ್ಟ್ರೀಯ ಹಬ್ಬಗಳ ಸಮಿತಿ ಅಧ್ಯಕ್ಷ ಇರ್ತಾರೆ. ಇದೆಲ್ಲ ಇದು ರಾಷ್ಟ್ರ ಮಟ್ಟದ ಹಬ್ಬ ಇವು, ಅರ್ಥ ಆಯ್ತಾ? ಈ ಒಂದು ಹಬ್ಬಗಳಲ್ಲಿ ಹಿಂದಿನ ಒಂದು ನಂತರ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಮಾತನಾಡಿ, ಕ್ಷೇತ್ರದಲ್ಲಿ ನಾನು ಇಲ್ಲದ ಕಾರಣ ಕಾರ್ಯಕ್ರಮದಲ್ಲಿ ಈ ರೀತಿ ತೊಂದರೆಯಾಗಿದೆ. ನನ್ನನ್ನು ಕ್ಷಮಿಸಿ. ಮುಂದೆ ನಾನು ಇರೋವರೆಗೂ ಈ ರೀತಿ ತೊಂದರೆ ಆಗದ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು. ಇನ್ನು ಮುಂದೆ ಸರ್ಕಾರದ ಸುತ್ತೋಲೆಯ ಪ್ರಕಾರ ಮಹಾನ್ ನಾಯಕರ ಜನ್ಮದಿನವನ್ನು ಅವರವರ ಫೋಟೋವನ್ನು ಇಟ್ಟು ಜಯಂತಿಯನ್ನ ಆಚರಿಸೋಣ. ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅದರಂತೆ ಇದೇ ತಿಂಗಳು ಏಪ್ರಿಲ್ 27ರಂದು ಪಟ್ಟಣದ ತಾಲೂಕು ಪಂಚಾಯಿತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಎಲ್ಲ ಸಮುದಾಯದವರು ಒಗ್ಗೂಡಿ ಅದ್ದೂರಿಯಾಗಿ ಆಚರಿಸೋಣ. ಇದರಲ್ಲಿ ಯಾವುದೇ ಗೊಂದಲ ಬೇಡ. ಮತ್ತು ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಇಲಾಖೆಯ ಸಿಬ್ಬಂದಿ ವರ್ಗದವರು ಕಡ್ಡಾಯವಾಗಿ ಹಾಜರಿರಬೇಕು. ಒಂದು ವೇಳೆ ಹಾಜರಾಗದಿದ್ದಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡುತ್ತಾ ಎರಡು ಸಮುದಾಯದ ನಡುವೆ ನಡೆಯುತ್ತಿದ್ದ ಗೊಂದಲಕ್ಕೆ ತೆರೆ ಎಳೆದರು. ಹಾಗೂ ಪೂರ್ವಭಾವಿ ಸಭೆಯಲ್ಲಿ ಹಾಜರಾಗಿದ್ದ ಸಮಾಜ ಕಲ್ಯಾಣ ಇಲಾಖೆ ಡಿಡಿ ಶ್ರೀನಿವಾಸ್, ರೇಷ್ಮೆ ಇಲಾಖೆ ಅಧಿಕಾರಿ ರವಿಕುಮಾರ್, ಕೃಷಿ ಇಲಾಖೆ ಅಧಿಕಾರಿ ಮಂಜುನಾಥ್, ಉಪ ತಹಸೀಲ್ದಾರ್ ಮೋಹನ್ ಕುಮಾರ್, ಬಲಗೈ ಸಮುದಾಯದ ಮುಖಂಡರು ಹಾಗೂ ಎಡಗೈ ಸಮುದಾಯದ ಮುಖಂಡರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಸಭೆನೇ ಮಾಡಕ್ಕಾಯ್ತಲ್ಲ ನಮಗೆ. ಆವರಣದಲ್ಲಿ ನಡೀತದೆ 11 ಗಂಟೆಗೆ. ದಯವಿಟ್ಟು ಎಲ್ಲರೂ ಬನ್ನಿ. ಎಲ್ಲಾ ಸಮುದಾಯದ ಜನರಿಗೂ, ಲೀಡರ್ಗಳಿಗೆ, ಪದಾಧಿಕಾರಿಗಳಿಗೆ ಜವಾಬ್ದಾರಿ, ಮಾಹಿತಿಯನ್ನು ಕೊಡುವಂತ ಜವಾಬ್ದಾರಿ ನಿಮ್ದು. ಎಲ್ಲಾ ಸಮುದಾಯದವರು ಕಾಣಬೇಕು. ಪ್ರತಿ ಒಂದು ಸಮುದಾಯದವರು ಮಾತ್ರ ಅಲ್ಲ, ಇಲ್ಲಿರೋ ಎಲ್ಲರೂ ಇರಬೇಕು. ಜೊತೆಗೆ ಬೇರೆ ಬೇರೆ ಸಮುದಾಯಗಳವರು ಇರಲೇಬೇಕು. ಇವತ್ತಿಗೆ ಹೇಳಿದ್ದೀನಿ, ಬಸವ ಜಯಂತಿಗೆ ಹಿಂಗೆ ಬಂದಿದ್ರು ಎಲ್ಲ ಸಮುದಾಯದವರು ಬರಬೇಕು. ಆಮೇಲೆ ಕಡ್ಡಾಯವಾಗಿ ಅಧಿಕಾರಿಗಳಿಗೆ ಯಾರು ಬಂದಿಲ್ಲ ಅವ್ರನ್ನ ಶಿಸ್ತು ಕ್ರಮ ಹಾಕಬೇಕು. ಅದಾದ ನಂತರ ಅವತ್ತಿಗೆ ಏನೇನು ವ್ಯವಸ್ಥೆಗಳು ಮಾಡ್ಬೇಕು ಅದೆಲ್ಲ ಮಾಡಿಸೋ ಜವಾಬ್ದಾರಿ ನಿಮ್ದು. ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಅದಕ್ಕೆ ಜವಾಬ್ದಾರಿ ವಹಿಸಿ, ಅದ್ರ ನಿಮ್ ಜವಾಬ್ದಾರಿ ಆ ಕಾರ್ಯಕ್ರಮ ಆಯೋಜನೆ ಮಾಡಕ್ಕೆ. ಆಯ್ತಾ? ಈಗ
ಈ ನಿರ್ಣಯ ಎಲ್ಲ ಮಾಡಿದೀವಿ, ಈ ಕ್ಲಾರಿಫಿಕೇಶನ್ ಸಿಕ್ಕಿದೆ, ಯಾರ ಮೇಲೆ ಯಾರು ಹೋಗ್ಬೇಕು ಕೊಡ್ಸೋದು ಬೇಡ. ಹೋದ ವರ್ಷ ಯಾವ ತರ ನಡೀತಾ ಇತ್ತು ಅದೇ ರೀತಿ ನಾವು ನಡೆಸ್ಕೊಂಡು ಹೋಗೋದ. ಇನ್ನು ಮುಂದೆ ಈ ತರ ಗೊಂದಕ್ಕೆ ಸೃಷ್ಟಿ ಮಾಡಕ್ಕೆ ಅವಕಾಶ ಮಾಡ್ಕೊಡೋದು ಬೇಡ. ನೀವೇನು ಅವಾಗಿಂದ ಕೇಳ್ತೆ ನೀನು ಹೇಳ್ಬೇಡ. ಇನ್ನು ಮುಂದೆ ಮಾಡೋದು ಬೇಡ. ರೆಸಲ್ಯೂಷನ್ ಅಲ್ಲಿ ಮುಂದಿನ 27ನೇ ತಾರೀಕು ಎಲ್ಲ ಸಿಗಲ್ಲ. ದಯವಿಟ್ಟು ಎಲ್ಲ ಇವತ್ತಿಗೆ ನಿಮ್ಮಲ್ಲಿ ಕಾಣದು ಕೇಳ್ತಿದ್ದೀನಿ. ಕೇಳ್ರಿ, ಎಲ್ಲಾರು 14ನೇ ತಾರೀಕು ಏನಾಯ್ತು, ಅದಕ್ಕೆ ಹಿಂದೆ ಆಯ್ತು, ಅದಾದ್ಮೇಲೆ ಏನಾಯ್ತು, ನನಗೆ ಇನ್ನೂ ಮುಂದುವರೆದು ಹೇಳ್ತೀನಿ. ನನಗೆ ಈಗ ಎರಡು ಮೊನ್ನೆ ಭಾಸ್ಕರ್ ನಾವು ಎಕ್ಸ್ಪ್ಲೇನ್ ಮಾಡಿದ್ದು, ಅಲ್ಲಿ ತನಕ ಈ ತರದ್ದು ಎಷ್ಟೊಂದು ವಿಭಾಗಗಳವೆ ಅಂತಾನೆ ಗೊತ್ತಿರಲಿಲ್ಲ. ಅಲ್ಲಿವರೆಗೂ ನಮ್ಮ ಮೇಲೆ ಏನು ಹೇಳ್ಬಿಟ್ಟಿದ್ರು, ನಾವು ಬಂದು ನಿಮ್ಗೆ ಹೇಳಿದ್ವಲ್ಲ. ನನಗೆ ಅದಕ್ಕೆ ವಿಷಯ ಹೇಳ್ತೀನಿ ಆಯ್ತವೆ. ಇದು ವಿಷಯಗಳು ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಇವತ್ತಿಗೆ ಇಲ್ಲೇ ಮರ್ತ್ಬಿಡಿ, ಎಲ್ಲ ನೀವು ಹೊಟ್ಟೆಗೆ ಹಾಕಿ. ಎಲ್ಲ ನಾಯಕರನ್ನ ನಡ್ಕೊಂಡು ಬಂದಿರೋ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗೋದ. ಇನ್ ಯಾವುದೇ ತರದ ಗಲಭೆ ಬೇಡ, ಒಗ್ಗಟ್ಟಾಗಿ ಹೋಗೋದು. ನಮಸ್ಕಾರ ಎಲ್ಲರಿಗೂ.